ಬೆಳಗಾವಿಯಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳು ಲಗ್ಗೆ ಇಟ್ಟಿರುವಂತದ್ರ ಬಗ್ಗೆ ಶಂಕೆ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ 20ಕ್ಕೂ ಅಧಿಕ ಅನುಮಾನಿತ ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗಿದೆ. ಹುಬ್ಬಳ್ಳಿಯಿಂದ 3 ಬಸ್ಗಳಲ್ಲಿ ಬೆಳಗಾವಿಗೆ ಬಂದಿದ್ದ ಜನರನ್ನ ವಶಕ್ಕೆ ಪಡೆದು ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಡಿಸಿಪಿ ನಾರಾಯಣ ಭರಮನಿ ನೇತೃತ್ವದಲ್ಲಿ ಅನುಮಾನಿತರ ಆಧಾರ್ ಕಾರ್ಡ್ ದಾಖಲಾತಿ ಪರಿಶೀಲನೆಯನ್ನು ನಡೆಸಲಾಯಿತು. ತನಿಖೆ ವೇಳೆ ಇವರೆಲ್ಲ ಪಶ್ಚಿಮ ಬಂಗಾಳ ಮೂಲದವರು ಅಂತ ಹೇಳಿ ತಿಳಿದು ಬಂದಿದೆ. ಚುನಾವಣೆ ಮತದಾನದಲ್ಲಿ ಪಾಲ್ಗೊಂಡು ಬಳಿಕ ವಾಪಸ್ಸಾಗಿದ್ದಾರೆ. ಬೆಳಗಾವಿ ನಗರದ ಶಹಾಪುರದಲ್ಲಿ ಅಕ್ಕಸಾಲಿಗ ಕೆಲಸವನ್ನ ಮಾಡುವಂತಹ ಕಾರ್ಮಿಕರು ಇವರು ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಿಯ ಬಸ್ ಸ್ಟ್ಯಾಂಡಿನಲ್ಲಿ ಕೆಲ ಬಾಂಗ್ಲಾದೇಶಿ ನುಸುಳುಕೋರರು ಬಂದ ಬಗ್ಗೆ ಮಾಹಿತಿ ಸಿಕ್ಕ ನಂತರ ಅಲ್ಲಿಯ ಹುಬ್ಬಳ್ಳಿಯ ಬಜರಂಗ ದಳ ಮತ್ತು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಪೊಲೀಸರ ಜೊತೆಗೆ ಅಲ್ಲಿ ಒಂದು ಹೋಗಿ ಕಾರ್ಯಾಚರಣೆ ಮಾಡಿದ ನಂತರ ಅಲ್ಲಿ ಕೆಲ ಬಾಂಗ್ಲಾದೇಶಿ ನುಸುಳುಕೋರರು ಇದ್ದುದು ಕಂಡು ಬಂದ ನಂತರ ಕೆಲ ಜನರು ಬೆಳಗಾವಿಯ ಕಡೆಗೆ ಮತ್ತೊಂದು ಕೆಲ ಜನರದು ಬೇರೆ ಬೇರೆ ಕಡೆಗೆ ಹೋಗಿದ್ದಾರೆ ಅನ್ನೋದು ಇನ್ಫಾರ್ಮೇಶನ್ ಇದ್ದ ಕಾರಣ ಅವರು ಇಲ್ಲಿಯ ಬೆಳಗಾವಿಯ ಬಜರಂಗ ದಳ ಮತ್ತು ಶ್ರೀರಾಮ ಸೇನಾ ಕಾರ್ಯಕರ್ತರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟ ನಂತರ ಆ ಮಾಹಿತಿ ಪ್ರಕಾರ ಇಲ್ಲಿಯ ಬೆಳಗಾವಿಯ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ಪೊಲೀಸರನ್ನು ತೆಗೆದುಕೊಂಡು ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬರುವ 3 ಬಸ್ಗಳ ಮೇಲೆ ಕಾರ್ಯಾಚರಣೆ ನಡೆಸಿ ಅದರಲ್ಲಿ ಇರುವ ಎಲ್ಲ ಜನರ ಬಗ್ಗೆ ಮಾಹಿತಿಯನ್ನು ಬೆಳಗಾವಿಯ ಪೊಲೀಸರು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಗಳು ಇದ್ದಾರೆ ಅನ್ನೋದು ನಮಗೂ ಇನ್ನೂ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಇಲ್ಲ, ಅವರು ಹೇಳಿಲ್ಲ. ಆದರೆ ಕೆಲ ಬಸ್ಸುಗಳು ಮಾತ್ರ ಇಲ್ಲಿ ಕಾರ್ಯಾಚರಣೆ ಮಾಡಿ ಈಗಾಗಲೇ ಚೆಕಪ್ ಮಾಡಲಾಗಿದೆ. ಮೂರು ಬಸ್ ಅಂತ ಪಾಸ್ ಮಾಡಲಾಗಿದೆ. ನಮಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ, ಪೊಲೀಸರಿಗೆ ಗೊತ್ತಿದೆ. ಅದ್ರ ಬಗ್ಗೆ ನಮಗೆ ಏನು ಇನ್ಫಾರ್ಮೇಶನ್ ಇಲ್ಲ, ಪೊಲೀಸರು ಯಾವುದೇ ನಮಗೆ ಮಾಹಿತಿ ಕೊಟ್ಟಿಲ್ಲ ಇನ್ನು. ಅದ್ರ ಬಗ್ಗೆ ಯಾವ ಮಾಹಿತಿ ಕೊಟ್ಟಿಲ್ಲ. ಸಿಕ್ಕ ನಂತರ ನಮಗೆಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಂತೂ ಸಿಕ್ಕಿದ್ ಖಚಿತ, ಸಿಕ್ಕಿರ್ಬಹುದು. ಅವರು ಎಲ್ಲ ತಪಾಸಣೆ ಮಾಡಿದ್ರು, ಅವ್ರು ಕಾರ್ಯಾಚರಣೆ ಮಾಡಿದ್ದಲ್ಲ. ಈಗ ನಮಗೆ ಅದ್ರ ಬಗ್ಗೆ ಏನು ಗೊತ್ತಾಗೋದಿಲ್ಲ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅವರು ಆಮೇಲೆ ಹೇಳ್ತೇನೆ ಅಂತ ಹೇಳಿದ್ದಾರೆ, ನೋಡೋಣ ಏನೇನು ಹೇಳ್ತಾರೆ. ರವಿಕುಮಾರ್ ಕೋಕಿತ್ಕರ್, ಶ್ರೀರಾಮ ಸೇನಾ ರಾಜ್ಯಾಧ್ಯಕ್ಷರು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.